ಮೊದಲನೇ ಅಭ್ಯಾಸ ನೋಡೋಣ. ಅಂದರೆ ಕೆಲವು 1ನೆಯ ಪಾಠದಲ್ಲಿ ಕೆಲವು ವಾಕ್ಯಗಳನ್ನು ಹೇಳಿದ್ದೇವೆ. ಅದರಲ್ಲಿ ಸ್ವಾಮೀಜಿ ಏನು ಹೇಳಿದ್ದಾರೆ, ಕೆಲವು ಪದಗಳು ಅದೇ ಪದ ಕನ್ನಡದಲ್ಲಿದೆ, ಅದೇ ಪದ ಸಂಸ್ಕೃತದಲ್ಲಿದೆ, ಆದರೆ ರೂಪ ಸ್ವಲ್ಪ ಬದಲಾಯಿಸ್ತದೆ. ಆ ರೂಪವನ್ನು ಗಮನಿಸಬೇಕು ಎಂದು ಹೇಳಿದ್ದಾರೆ, ಗಮನವಿಡಬೇಕು. ನಾರಾಯಣಂ ಎಂದು ಹೇಳಿದ್ದಾರೆ. ನಾರಾಯಣ ಪದ ಇದೆ ಕನ್ನಡದಲ್ಲೇ, ಆದರೆ ನಾರಾಯಣನನ್ನೂ ಹೇಳ್ತೀವಿ, ಅಲ್ಲಿ ನಾರಾಯಣಂ ಹೇಳ್ತೀವಿ. ಅಂದರೆ ಅಲ್ಲಿ ನಾರಾಯಣಂ ಹೇಳಿದ್ದಕ್ಕೆ ಕನ್ನಡದಲ್ಲಿ ನಾರಾಯಣನನ್ನೂ ಹೇಳ್ತೀವಿ. ಹಾಗೆ ನಮಿಸುತ್ತೇವೆ ಎಂದು ನಮಿಸುತ್ತೇನೆ ಎಂದು ಕನ್ನಡದಲ್ಲಿ ಹೇಳ್ತೀವಿ, ನಮಾಮಿ ಎಂದು ಅಲ್ಲಿ ಹೇಳ್ತೀವಿ. ಅಂದರೆ ಪದ ಅದೇ ಆದರೂ ಸ್ವಲ್ಪ ವ್ಯತ್ಯಾಸ ಇದೆ. ಆ ವ್ಯತ್ಯಾಸವೇನು ಗಮನಿಸಿದ್ದರೆ ನಿಮಗೆ ಸಂಸ್ಕೃತ ಪದವೇನು, ಆ ಪದದ ರೂಪವೇನು ಗೊತ್ತಾಗ್ತದೆ. ಹಾಗೆ ನಾರಾಯಣ ಭಗವಾನ್ ಎಂದು ಸಂಸ್ಕೃತದಲ್ಲಿ ಹೇಳಿದ, ಅದಕ್ಕೆ ಕನ್ನಡದಲ್ಲಿ ಏನು ಹೇಳಿದ್ದೀವಿ, ನಾರಾಯಣನು ಭಗವಂತನು ಎಂದು. ನರಂ ನಮಾಮಿ, ಇದಕ್ಕೆ ಕನ್ನಡದಲ್ಲಿ ನರನನ್ನು ನಮಿಸುತ್ತೇವೆ, ನರನನ್ನು ನಮಿಸುತ್ತೇವೆ. ನರಹ ನರೋತ್ತಮಃ, ನರನು ನರೋತ್ತಮನು ಆಯಿತು. ಮತ್ತು ಸರಸ್ವತೀಂ ನಮಾಮಿ ಅಂದರೆ ಕನ್ನಡದಲ್ಲಿ ಏನು, ಸರಸ್ವತಿಯನ್ನು ನಮಿಸುತ್ತೇನೆ ಆಯಿತು. ಸರಸ್ವತಿ ದೇವಿ, ಸರಸ್ವತಿಯು ದೇವಿ, ಇಷ್ಟ ಆಯಿತು. ಈಗ ಮುಂದಿಂದ ನೋಡೋಣ. ಅಬ್ಬ, ಮೊದಲೇ ದಿವಸ ಹೇಳಿಬಿಡ್ತಾ ಇದ್ದಾರೆ ಸ್ವಾಮೀಜಿ. ಇದು ಮುಂದೆ ಹೇಳೋಣ. ದ್ವಿತೀಯ ವಿಭಕ್ತಿ ಎಂದೆಂದು ಕೆಳಗೆ ಬೆಳೆದರೆ ನೋಡಿ, ಅದು ಮೊದಲನೇ ದಿವಸ ಬೇಡ, ಸ್ವಲ್ಪ ಕಷ್ಟ ಆಗ್ತದೆ. ಸ್ವಾಮೀಜಿ ದ್ವಿತೀಯ ವಿಭಕ್ತಿಗೆ ಅಲ್ಲಿ ಕೆಳಗೆ ಹೇಳಿದ್ದಾರೆ ನೋಡಿ. ನಿಮಗೆ ವಾಕ್ಯಗಳ ಮುಂದೆ ಪೂರ್ಣ ವಿರಾಮವನ್ನು ವಾಕ್ಯ ಸಿಕ್ಕಿತಾ? ಅದಾದ ನಂತರ ಮುಂದಿನ ಪ್ಯಾರಾಗ್ರಾಫ್, ಮುಂದಿನ ಆ ಪ್ಯಾರಾಗ್ರಾಫನ್ನು ಈಗ ಬೇಡ, ಅದು ಸ್ವಲ್ಪ ವ್ಯಾಕರಣ ಅಂಶ. ಮೊದಲನೇ ದಿವಸವೇ ವ್ಯಾಕರಣ ಏಕೆ, ಮುಂದೆ ಹೇಳ್ತೀನಿ, ನಾನು ನೆನಪಿಟ್ಕೊಳ್ತೀನಿ, ಮುಂದೆ ಹೇಳ್ತೀನಿ. ಈಗ ಬೇಡ, ನಾನು ಮತ್ತೆ ನೆನಪಿಸ್ತೀನಿ ಆವಾಗ. ಈಗ ಇದು ಇಲ್ಲಿದೆ, ನಾನು ಈಗ ಹೇಳ್ತಾ ಇದ್ದೀನಿ ಎಂದು ನಿಮಗೆ ನೆನಪಿಸ್ತೀನಿ. ಅದು ವ್ಯಾಕರಣ ಅಂಶ. ಮೊದಲನೇ ದಿವಸ ಏಕೆ, ಮೊದಲೆರಡನೇ ದಿವಸ ಏಕೆ, ಮುಂದೆ ಸ್ವಲ್ಪ ಮುಂದೆ ಹೋದಾಗ ಅದು ಅರ್ಥವಾಗ್ತದೆ ಚೆನ್ನಾಗಿ. ಈಗ ಸ್ವಲ್ಪ ಕಠಿಣ ಅನಿಸುತ್ತದೆ. ಅದರಿಂದ ನಾವು ಮುಂದಿಂದು ಅಭ್ಯಾಸ 1ನೇ ಅಭ್ಯಾಸ ಮಾಡೋಣ. ನಾನು ಹೇಳ್ತೀನಿ, ಓದಿ. ಪಶ್ಯಾಮಿ, ನೋಡುತ್ತೇನೆ. ಕ್ಷಾಲಯಾಮಿ, ತೊಳೆಯುತ್ತೇನೆ. ಪಠಾಮಿ, ಓದುತ್ತೇನೆ. ಸ್ಮರಾಮಿ, ಸ್ಮರಿಸುತ್ತೇನೆ. ಪೂಜಯಾಮಿ, ಪೂಜಿಸುತ್ತೇನೆ. ಇದು ಎಲ್ಲ ಸಂಸ್ಕೃತ ಮಾತುಗಳಲ್ಲಿ ಏನು ಕಂಡು ಬರ್ತಾ ಇದೆ, ಮೀ 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 ಕೊನೆಗೆ ಕಂಡು ಬರ್ತಾ ಇದೆ ಅಲ್ಲವೇ? ಹಿಂದೆನೂ ಹಿಂದಿನ ವಾಕ್ಯಗಳಲ್ಲಿಯೂ ಇಂಥದ್ದು ಒಂದು ಹೇಳಿದ್ದೇವೆ. ಯಾವುದದು? ನಮಾಮಿ ಎಂದು ಹೇಳಿದ್ದೇವೆ. ಹಿಂದೆ ಬಂತಲ್ಲ, ನಮಾಮಿಯಲ್ಲಿ ಹಾಗೆ ಇತ್ತು, ಮೀ ಇತ್ತು. ಈ ಮಾತುಗಳಲ್ಲಿ ಮೀ ಇದೆ. ಆ ಮೀ ಅಂದರೆ ಅರ್ಥವೇನೆಂದರೆ ನಾನು ಮಾಡುತ್ತಿದ್ದೇನೆ. ಕನ್ನಡದಲ್ಲಿ ಹೇಳಿದ್ದಾರೆ ನೋಡಿ, ನೋಡುತ್ತೇನೆ ಅಂದರೆ ತೊಳೆಯುತ್ತೇನೆ. ಆ ತೇನೆ ಇದೆ ನೋಡಿ, ಆಗ ಅಲ್ಲದೆ ಕಂಡು ಬರ್ತಾ ಇದೆ. ತೊಡೆಯುತ್ತಾ ಇದ್ದೇನೆ ಅಲ್ಲವೇ? ಅದು ಮೀ ಅಂದರೆ ನಾನು ಎನ್ನುವ ಅರ್ಥವನ್ನು ಸೂಚಿಸುತ್ತದೆ ಅಲ್ಲವೇ? ಇನ್ನೊಂದು ಪಶ್ಯ ಅಂದರೆ ನೋಡುವುದು. ಪಶ್ಯ ಅಂದರೆ ಅದು ಸಂಸ್ಕೃತದಲ್ಲಿ ನೋಡುವುದು. ಮೀ ಅಂದರೆ ನೋಡುತ್ತೇನೆ, ನಾನು ಎಂದಾಗುತ್ತದೆ, ತನ್ನನ್ನು ಹೇಳುವುದಾಗ್ತದೆ. ಮತ್ತು ಕ್ಷಾಲಯಾಮಿ, ಕ್ಷಾಲ ಅಂದರೆ ಪ್ರಕ್ಷಾಳನ ಕೇಳಿದ್ದೀರಾ? ಪ್ರಕ್ಷಾಳನ, ಕ್ಷಾಳನ, ತೊಳೆಯುವುದಕ್ಕೆ ಪ್ರಕ್ಷಾಳನ. ನಾವು ವೇದ ಮಂತ್ರದಲ್ಲಿಯೂ ಅಲ್ಲಿ ಪೂಜೆಯಲ್ಲಿ ಹೇಳ್ತಿರಲ್ಲ, ಪ್ರಕ್ಷಾಳನಂ ಎಂದು ಹೇಳ್ತಾರೆ. ಹಸ್ತವು ಪ್ರಕ್ಷಾಲ್ಯ ಹೇಳ್ತಾರೆ, ಪೌರೋಹಿತ್ಯದಲ್ಲಿ ಹೇಳ್ತಾರಲ್ಲ, ಹಸ್ತವನ್ನು ತೊಳೆದು ಶಂಖಂ ಪ್ರಕ್ಷಾಲ್ಯ ಹಾಗೆ ಹೇಳ್ತಾರೆ. ಪ್ರಕ್ಷಾಲ್ಯ ಅಂದರೆ ಪ್ರಕ್ಷಾಳನ ಅಂದರೆ ಪ್ರಕ್ಷಾಳನೆ ಅಂದರೆ ತೊಳೆಯುವುದು ಎಂದರ್ಥ. ಅದೇ ಅರ್ಥ ಕ್ಷಾಲಯಾಮಿ. ಇಲ್ಲಿ ಯಾವೊಂದು ಹೆಚ್ಚು ಬಂದಿದೆ, ಮೀ ಕೊನೆಗೆ ಇದ್ದಿರುತ್ತದೆ. ಆಯಿತಾ? ಅದೊಂದು ಸಲ ಹೇಳಿ. ಕ್ಷಾಲಯಾಮಿ ಅಂದರೆ ಅರ್ಥ ನೆನಪಿಟ್ಕೊಳ್ಬೇಕು. ಪಶ್ಯಾಮಿ ಅಂದರೆ ಅರ್ಥ ನೋಡುತ್ತೇನೆ. ಹಾಗೆ ಪಠಾಮಿ, ಓದುತ್ತೇನೆ. ಪಠ ಅಂದರೆ ಓದುವುದು. ಮೀ ಎಂದು ಹೇಳಿದರೆ ನಾನು ಓದುತ್ತೇನೆ. ಪಠಾಮಿ ಹೇಳು, ಒಂದು ಸಲ ಬಾಯಿಂದ ಹೇಳು. ಅರ್ಥ ಹೇಳು ಕನ್ನಡದಲ್ಲಿ. ಓದುತ್ತೇನೆ.
ಈಗ ಮುಂದಿಂದು ಸ್ಮರಾಮಿ, ಸ್ಮರಾಮಿ, ಸ್ಮರಿಸುತ್ತೇನೆ. ಸ್ಮರಾಮಿಯಲ್ಲಿ ಸ್ಮರ ಇದೆ, ಆ ಸ್ಮರ ಕನ್ನಡದಲ್ಲಿಯೂ ಇದೆ, ಹೌದು. ಅದೇ ಸಂಸ್ಕೃತದಲ್ಲಿದೆ. ಅದಕ್ಕೆ ಮೀ ಹೆಚ್ಚಾಗಿ ಸೇರಿಸಿದ್ದರು. ಇಲ್ಲಿ ತೇನೆ ಎಂದು ಹೇಳಿದ್ದರು, ಅಲ್ಲಿ ಮೀ ಸೇರಿಸಿಬಿಟ್ಟರು. ಅಂದರೆ ಗುರುಗಳೇ, ತೇನೆ ಎಂಬುದು ಯಾವ ವಿಭಕ್ತಿ ಬರ್ತದೆ? ಯಾವುದು? ತೇನೆ ಅನ್ನೋದು ಯಾವ ವಿಭಕ್ತಿ ಬರ್ತದೆ? ಅದು ವಿಭಕ್ತಿ ಅಲ್ಲ, ಅದು ಕನ್ನಡ. ಕನ್ನಡ ಅಲ್ಲ, ಅದು ಕ್ರಿಯಾಪದ. ಕ್ರಿಯಾಪದದ ಅದು ವಿಭಕ್ತಿ ಹೇಳಲ್ಲ, ಅದನ್ನು ಕ್ರಿಯಾ ಪ್ರತ್ಯಯ. ಅದು ಕನ್ನಡಕ್ಕೆ ನನಗೂ ಅಷ್ಟು ಬರಲ್ಲಪ್ಪ, ನೀನೇ ಹೇಳಬೇಕು. ಕನ್ನಡ ವ್ಯಾಕರಣ ನೋಡಿ, ಅದು ಪ್ರಥಮ ವಿಭಕ್ತಿ ಮಾತ್ರ ಇದು ಬರುತ್ತಾ? ಹೌದು. ಪ್ರಥಮ ನೌನಿಗೆ ಮಾತ್ರ ಬರುತ್ತಾ ಅಂತ ವಿಭಕ್ತಿ ಅಲ್ಲ? ಯಾವುದು ವಿಭಕ್ತಿ ಬರೋದು ನೌನಿಗೆ ಮಾತ್ರ. ನಾಮಪದಕ್ಕೆ. ನಿಜ, ಇದು ಕ್ರಿಯಾಪದ. ಕ್ರಿಯಾಪದಕ್ಕೂ ಇರುತ್ತವೆ, ಅದು ನೀವೇ ಹೇಳಬೇಕು. ಆದರೆ ನನಗೆ ಗೊತ್ತಿದ್ದಷ್ಟು ಹೇಳ್ತೀನಿ. ನಾವು ಇರು ಅಂದರೆ ಇರುವುದು ಎಂದರ್ಥ. ಇರು ಎಂಬುದು ಕ್ರಿಯಾಪದ. ಅದನ್ನು ವರ್ತಮಾನಕಾಲಿಕ ರೂಪ ಮಾಡಬೇಕಂದರೆ ಇರು ಜಾಗದಲ್ಲಿ ಇದ್ದು ಬಂದು ಬಿಡ್ತದೆ. ಇದ್ದೇನೆ ಅಥವಾ ಇರುತ್ತೇನೆ ಹೇಳ್ಬೋದು. ಇರುತ್ತೇನೆ ಇದೆಯಾ? ಇರುತ್ತೇನೆ ಅಥವಾ ಇದ್ದೇನೆ. ಇದ್ದೇನೆ, ಇದ್ದೇವೆ. ಇದ್ದೀಯೇ, ಇದ್ದೀರಿ. ಇದ್ದೀಯಾ ಪ್ರಶ್ನೆ ಆಗುತ್ತದೆ. ಇದ್ದೀಯೇ ಅಷ್ಟೇ. ಇದ್ದೀಯಾ ಅಂದರೆ ಪ್ರಶ್ನೆ. ಇದ್ದೇನೆ ಏಕವಚನ, ಪ್ರಥಮ ಆಯ್ತು. ಬಹುವಚನ ಇದ್ದೇವೆ ಹೇಳಿದ್ದೀನಲ್ಲ, ನಾನು ಅದೇ ಹೇಳಿದ್ದೀನಿ. ಈಗ ಇದ್ದಾನೆ, ಇದ್ದಾರೆ. ಅಲ್ಲಿ ನೋಡಿ, ದಾರೆ ದಾವೆ ಬರುತ್ತಾ ಇದೆ. ಇದ್ದು ಇದ್ದಾರೆ ಬರ್ತಾ ಇದೆ. ಮತ್ತು ಇದ್ದಾಳೆ. ಹಾಗೆ ಇದು ಕ್ರಿಯಾಪದ ಇದೆಯಲ್ಲವೇ, ಹಾಗೆ ಇರುತ್ತದೆ. ಇತ್ತೇನೆ. ಈಗ ಅದು ಇದು ನೋಡಿ, ಓದುತ್ತೇವೆ ಇದೆ ನೋಡಿ, ನೋಡುತ್ತೇವೆ ಎಂದು. ಅಲ್ಲಿ ಕೊನೆಗೆ ತೇವೆ ಹೇಳ್ತಾರೋ ಏವೇ ಹೇಳ್ತಾರೋ ಗೊತ್ತಿಲ್ಲಪ್ಪ, ಅದು ಕನ್ನಡ ವ್ಯಾಕರಣ ನೋಡಬೇಕು. ತೇವೆ, ತೇನೆ, ತೇವೆ. ತೀಯೇ, ತೀರಿ, ತೇವೆ. ಹಾಗೆ ಅದು ಸಂಸ್ಕೃತದಲ್ಲಿ ಇರುತ್ತದೆ, ಹಾಗೆ ಅದು ಕನ್ನಡದಲ್ಲಿದೆ. ಆಯಿತು. ಸೊ ಸ್ಮರಾಮಿ ಅಂದರೆ ಸ್ಮರಿಸುತ್ತೇನೆ. ಮೀ ನೆನಪಿಟ್ಕೊಳ್ಳಬೇಕು. ದೃಷ್ಟಿ ಮೀ ಮೇಲೆ ಇರಬೇಕು. ಮೀ ಎಂದು ಬಂದರೆ ಅದು ನಾನು ಎಂದು, ಅಂದರೆ ತನ್ನ ಉತ್ತಮ ಪುರುಷ ಹೇಳ್ತೀವಿ. ನಾನು ಮಾಡ್ತಾ ಇದ್ದೀನಿ ಎಂದು. ಪೂಜಯಾಮಿ ಅಂದರೆ, ಇದು ಒಂದು ಸಲ ಹೇಳು. ಪೂಜಯಾಮಿ ಅಂದರೆ ಪೂಜಿಸುತ್ತೇನೆ. ಆಯಿತು. ಇಷ್ಟು 5 ಪದಗಳನ್ನು ಹೇಳಿದ್ದಾರೆ. ನಮಾಮಿ ಹಿಂದೆ ಕಲಿತುಕೊಂಡಿದ್ದೀವಿ. ಅಂದರೆ 6 ಕ್ರಿಯಾಪದಗಳಾಯಿತು. ಎಷ್ಟಾಯ್ತಪ್ಪ? ನಮಾಮಿ 1, ಪಶ್ಯಾಮಿ 2, ಕ್ಷಾಲಯಾಮಿ 3, ಪಠಾಮಿ 4, ಸ್ಮರಾಮಿ 5, ಪೂಜಯಾಮಿ 6. 6 ಕ್ರಿಯಾಪದಗಳಲ್ಲಿ ಎಲ್ಲವೂ ನಾನು ಮಾಡ್ತಾ ಇದ್ದೇನೆ. ಈ ಪದಗಳು ನಮಗೆ ಕನ್ನಡದಲ್ಲಿರುವುದರಿಂದ ಗೊತ್ತು ನಮಗೆ. ಏಕೆ ಕ್ಷಾಲ ಸ್ವಲ್ಪ ಅಷ್ಟು ಪರಿಚಯವಿಲ್ಲ, ಕನ್ನಡದಲ್ಲಿಲ್ಲ. ಅಂದರೆ ಕೆಲವರಿಗೆ ಗೊತ್ತು, ಎಲ್ಲರಿಗೂ ಗೊತ್ತಿಲ್ಲ, ಪಂಡಿತರಿಗೆ ಗೊತ್ತು. ಅದು ಕಲಿಯಬೇಕು. ಏನಪ್ಪ? ಕ್ಷಾಲಯಾಮಿ ನೆನಪಿಟ್ಕೊಳ್ತೀಯಾ? ತೊಳೆಯುತ್ತೇನೆ ಎಂದು. ಪಶ್ಯಾಮಿ, ಪಶ್ಯ ಪದ ಅಷ್ಟು ಪ್ರಯೋಗದಲ್ಲಿಲ್ಲ ಕನ್ನಡದಲ್ಲಿ, ಆದ್ದರಿಂದ ಅದು ನೆನಪಿಟ್ಕೊಳ್ಳಬೇಕು. ಈಗ ಪಠ ಇದ್ದೇ ಇದೆ, ಪಠನ ಓದುವುದು. ಸ್ಮರಿಸುವುದು. ಪೂಜಿಸುವುದು ಇದೆ. ನಮಿಸುವುದು. ಈ 4 ಕನ್ನಡದಲ್ಲಿವೆ. ಈ 2 ಮಾತ್ರ ಹೊಸದು. ಕ್ಷಾಲಯಾಮಿ, ಪಶ್ಯಾಮಿ 2 ನೆನಪಿಟ್ಕೊಳ್ಳಬೇಕು. ಆಯಿತು. ಈಗ ಮುಂದೆ ಓದೋಣ ನೋಡಿ. ಈ ವಾಕ್ಯಗಳ ಅರ್ಥವನ್ನು ಊಹಿಸಿರಿ. ಕೆಲವು ವಾಕ್ಯಗಳು ಸ್ವಾಮೀಜಿ ಹೇಳ್ತಾ ಇದ್ದಾರೆ, ನಾನು ವಾಕ್ಯಗಳು ಕೊಡ್ತಾ ಇದ್ದೀನಿ. ಇದು ವಾಕ್ಯಗಳು ನೋಡಿಕೊಂಡು ಇದಕ್ಕೆ ಅರ್ಥ ಏನಿರಬಹುದು ನೀನೇ ಊಹಿಸ್ಕೊಂಡು ಹೇಳಬೇಕು, ಅಲ್ಲವೇ? ಈಗ ನಾನು ಹೇಳಲ್ಲ, ನೀವು ಹೇಳಿದ ನಂತರ ತಪ್ಪಿದ್ದರೆ ಸರಿ ಮಾಡ್ತೀನಿ, ಸರಿ ಇದ್ದರೆ ಹಾಗೆ ಮುಂದುವರಿಯೋಣ. ಓಕೆ. ಬ್ರಾಹ್ಮಣಂ ಪಶ್ಯಾಮಿ. ಮೊದಲು ಓದಬೇಕು ವಾಕ್ಯ. ಭಾಷೆ ಕಲಿಯುವಾಗ ಮೊದಲು ಇದ್ದನ್ನು ಇದ್ದ ಹಾಗೆ ಓದಿ ನಂತರ ಅರ್ಥ ಹೇಳಬೇಕು. ಬ್ರಾಹ್ಮಣಂ ಪಶ್ಯಾಮಿ. ನೀನೊಂದು ಸಲ ಹೇಳು. ಬ್ರಾಹ್ಮಣಂ ಪಶ್ಯಾಮಿ. ಈಗ ಅರ್ಥ ಹೇಳು. ಬ್ರಾಹ್ಮಣನನ್ನು ನೋಡುತ್ತೇನೆ. ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಿ? ಹಿಂದೆ ನಾರಾಯಣಂ ಹೇಳಿದ್ದೀವಲ್ಲ, ಎಂದು ಹೇಳಿಬಿಟ್ಟರೆ ನಾರಾಯಣನನ್ನು. ಹಾಗೆ ಇಲ್ಲಿ ಬ್ರಾಹ್ಮಣಂ ಎಂದು ಹೇಳಿದ್ದೀವಿ. ರಾಮಂ ಎಂದು ಇಲ್ಲಿ ಹೇಳಲಿಲ್ಲ, ನಾನು ಸುಮ್ಮನೆ ಹೇಳ್ತಾ ಇದ್ದೆ. ರಾಮಂ ಅಂದರೆ ರಾಮನನ್ನು, ಕೃಷ್ಣಂ ಅಂದರೆ ಕೃಷ್ಣನನ್ನು. ಈಗ ಗೊತ್ತಾಯ್ತಾ? ನಾರಾಯಣಂ ಅಂದರೆ ರಾಮಂ ಅಂದರೆ ಕೃಷ್ಣಂ ಅಂದರೆ ಹಾಗೆ. ಇಲ್ಲೇನಿದೆ? ಬ್ರಾಹ್ಮಣಂ ಅಂದರೆ ಬ್ರಾಹ್ಮಣನ, ಮನುಷ್ಯಂ ಅಂದರೆ ಮನುಷ್ಯನ. ಹೀಗೆ ಆ ಎಂದು ಕೊನೆಗೆ ಬಂದರೆ ಅವನನ್ನು ಎಂದು ಅರ್ಥ ಆಯಿತು. ಈಗ ಪಶ್ಯಾಮಿ ಅಂದರೆ ಗೊತ್ತು, ನಮಗೆ ಕಲ್ತಿದ್ದೀವಿ. ಪಶ್ಯಾಮಿ ಅಂದರೆ ನೋಡುತ್ತೇನೆ. ಸೊ ಬ್ರಾಹ್ಮಣಂ ಪಶ್ಯಾಮಿ ಅಂದರೆ ಅರ್ಥ ನಮಗೆ ಗೊತ್ತಾಗಿಬಿಟ್ಟಿತ್ತು. ಹೇಳದಿದ್ದರೂ ನೋಡಿ ಗೊತ್ತು ಮಾಡ್ಕೊಂಡಿದ್ವಿ. ಸೊ ಬ್ರಾಹ್ಮಣಂ ಪಶ್ಯಾಮಿ. ಮುಂದಿನ ವಾಕ್ಯವಾದು ಬ್ರಾಹ್ಮಣ ಪೂಜ್ಯ.
ಪೂಜ್ಯ ಕರೆಕ್ಟ್, ಬ್ರಾಹ್ಮಣನು ಪೂಜ್ಯ. ಪೂಜ್ಯನು. ಇದು ಹೇಗೆ ಗೊತ್ತಾಯಿತು ನೋಡಿ, ಹಿಂದೆ ಬ್ರಾಹ್ಮಣಂ ಬಂದಿದೆ ಹಿಂದೆ, ಈಗ ಮಾತ್ರ ಬ್ರಾಹ್ಮಣ ವಿಸರ್ಗ ಮಾಡಿಬಿಟ್ಟ. ಗಮನಿಸಿದ್ಯಾ ವ್ಯತ್ಯಾಸವೇನು? ವಾಕ್ಯ ಸಿಗ್ತಾ ಇದೆ. ಎಲ್ಲಿ ನಾವು ಎಲ್ಲಿ ಓದ್ತಾ ಇದ್ದೀವಿ? ಅರ್ಥ ಹೇಳು. ಅಲ್ಲಪ್ಪ, ನೀವು ವಾಕ್ಯ ಸಿಕ್ಕಿತಾ? ಮತ್ತು ಏಕೆ ಹೀಗೆ ನಾವು ಒಂದು ಕಡೆ ಏನೇನೋ ಸುಮ್ಮನೆ ಕೇಳ್ತಾ ಇದ್ದಾನೆ. ಕತೆ ಹಾಗೆ. ಸೊ ಬ್ರಾಹ್ಮಣಂ ಪಶ್ಯಾಮಿ ಎಂದು ಹಿಂದೆ ಹೇಳಿದ್ದೇವೆ, ಮೊದಲನೇ ವಾಕ್ಯ. ಅಲ್ಲಿ ಬ್ರಾಹ್ಮಣಂ ಎಂದು ಹೇಳಿದ್ದೀವಿ. ಅದಕ್ಕೆ ಅರ್ಥ ಏನು ಹೇಳಿದ್ದೀವಿ? ಬ್ರಾಹ್ಮಣನನ್ನು ಹೇಳಿದ್ದೇವೆ. ಈಗ ಬ್ರಾಹ್ಮಣ ಹೇಳಿದ್ದರು, ವಿಸರ್ಗ ಹಾಕಿದ್ದರೆ ಬ್ರಾಹ್ಮಣನನ್ನು ಆಗಲ್ಲ, ಆಗುತ್ತದೆ. ನಾರಾಯಣಂ ಹೇಳಿದ್ದರೆ ನಾರಾಯಣನನ್ನು, ರಾಮಂ ಹೇಳಿದ್ದರೆ ರಾಮನನ್ನು, ಕೃಷ್ಣಂ ಹೇಳಿದ್ದರೆ ಏನಪ್ಪ ಅರ್ಥ? ದೆನ್ ಕೃಷ್ಣ ಹೇಳಿದರೆ ಕೃಷ್ಣ ಹೇಳಿದರೆ ಕೃಷ್ಣನನ್ನು ಆಗಲ್ಲ, ಕೃಷ್ಣನೂ ಆಗುತ್ತದೆ. ವ್ಯತ್ಯಾಸ ಗೊತ್ತಾಯ್ತಾ? ರಾಮಂ ಎಂದು ಹೇಳಿದರೆ ರಾಮನನ್ನು, ರಾಮ ವಿಸರ್ಗ ಮಾಡಿದ್ದರೆ ಸಂಸ್ಕೃತದಲ್ಲಿ ವಿಸರ್ಗ ಹೇಳಿದರೆ ಕನ್ನಡದಲ್ಲಿ ರಾಮನೂ ಆಗುತ್ತದೆ. ಅದೇ ಹೇಳ್ತಾ ಇದ್ದಾನೆ. ಬ್ರಾಹ್ಮಣ ಅಂದರೆ ಅರ್ಥವೇನು? ಬ್ರಾಹ್ಮಣನನ್ನು ಆಗುತ್ತದೆ. ಬ್ರಾಹ್ಮ ಅಂದರೆ ಆ ಕೊನೆಯ ಅಕ್ಷರ ನುಂಗಿ ಬಿಡ್ತಾನೆ. ಆ ಕೊನೆಯ ಅಕ್ಷರ ಅನ್ನೂ ಹೇಳಿದ್ದನ ಬ್ರಾಹ್ಮಣ ಹೇಳಿದನ ವ್ಯತ್ಯಾಸ ಗೊತ್ತಾಗಲ್ಲ. ಆಯ್ತಪ್ಪ, ನಿಮ್ಮ ಇಷ್ಟ, ನಿಮಗೆ ಬಿಡ್ತೀನಿ. ಸೊ ಬ್ರಾಹ್ಮಣ ಪೂಜ್ಯ ಅಂದರೆ ಬ್ರಾಹ್ಮಣನು ಪೂಜ್ಯನೂ ಆಯಿತು. ಪೂಜ್ಯ ವಿಸರ್ಗ ಮಾಡಿದ್ದೀವಿ ಅಲ್ಲ? ಪೂಜ್ಯ ವಿಸರ್ಗ ಮಾಡಿದ್ದರೆ ಪೂಜ್ಯನೂ ಆಗುತ್ತದೆ. ಅದನ್ನೇ ಪೂಜ್ಯಂ ಎಂದು ಹೇಳಿಬಿಟ್ಟರೆ ಪೂಜ್ಯನನ್ನೂ ಆಗುತ್ತದೆ. ಪೂಜ್ಯನನ್ನೂ ಆಗುತ್ತದೆ. ಇಲ್ಲಿ ಮಾತ್ರ ವಿಸರ್ಗನೇ ಹೇಳಿದ್ದಾರೆ. ಸೊ ಬ್ರಾಹ್ಮಣ ಪೂಜ್ಯ ಅಂದರೆ ಬ್ರಾಹ್ಮಣನು ಪೂಜ್ಯನೂ ಆಯಿತು. ಮುಂದಿಂದು ಮೂರನೇದು ಓದಿ. ಪಾದಂ ಶಾಲಯಾಮಿ. ಇಲ್ಲಿ ನೋಡಿ, ಪಾದಂ ಅಂದರೆ ಅದೇ ಅರ್ಥ. ನಾವು ಹೇಗೆ ಪಾದವನ್ನು ಬ್ರಾಹ್ಮಣಂ ನಾರಾಯಣಂ ಹೇಗೆ ಹೇಳಿದ್ದೀವೋ ಪಾದವನ್ನು, ಪಾದಃ ಅಂದರೆ ಪಾದ ಅಷ್ಟೇ. ಪಾದವು ಅಂದರೆ ಪಾದ, ಕಾಲು ಆಗುತ್ತದೆ. ಪಾದಂ ಅಂದರೆ ಪಾದವನ್ನು ಹೇಳಬಹುದಾ ಕನ್ನಡದಲ್ಲಿ? ಪಾದವನ್ನು ಹೇಳ್ತೀವಿ. ಕ್ಷಾಲಯಾಮಿ ಅಂದರೆ ತೊಳೆಯುತ್ತೇನೆ, ಪಾದವನ್ನು ತೊಳೆಯುತ್ತೇನೆ ಅರ್ಥ ಆಯಿತು. ಅಂದರೆ ಹೀಗೆ ಆ ಪದದ ಅರ್ಥ, ಪದದ ರೂಪ ಎರಡಾಗಬೇಕು. ಪದದ ರೂಪ, ಪದದ ಅರ್ಥ, ಈ ಎರಡು ಕಲ್ತ್ಕೊಂಡರೆ ಭಾಷೆ, ಯಾವುದೇ ಭಾಷೆ ಆಗಲಿ, ಈ ಎರಡು. ಮುಂದಿಂದು ನಾಲ್ಕನೇದು ನಾರಾಯಣಂ ಭಜಾಮಿ. ಇಲ್ಲಿ ಒಂದೊಂದು ನೋಡೋಣ. ನಾರಾಯಣಂ ಹಿಂದೆ ಬಂತು, ನಾರಾಯಣನನ್ನು. ಭಜಾಮಿ ಅಂದರೆ ಭಜ ಪದ. ನಾವು ಕಲಿಯಲಿಲ್ಲ, ಆದರೂ ನಾವು ಊಹಿಸ್ಕೊಳ್ಳಬಹುದು. ಏಕೆ? ಮೀ ಅಂದರೆ ನಾನು ಎಂದಾಯಿತು, ಮಾಡುತ್ತೇನೆ, ನಾನು ಮಾಡ್ತೇನೆ. ಭಜ ಅಂದರೆ ಏನು? ಭಜಿಸುವುದು. ಮೀ ಅಂದರೆ ಗೊತ್ತಿದೆ, ಪಠಾಮಿ ನಮಾಮಿದಲ್ಲಿ ಹೇಳಿದ್ದೀವಲ್ಲ, ಅದು ಊಹಿಸ್ಕೊಂಡು ಭಜಾಮಿ ಅಂದರೆ ಭಜಿಸುತ್ತೇನೆ, ಹೀಗೆ ಊಹಿಸ್ಕೊಳ್ಳಬೇಕು. ಹೀಗೆ ಊಹಿಸ್ಕೊಳ್ತಾ ಇದ್ದರೆ ಭಾಷೆ ಬೇಗ ಬರೆಯುತ್ತದೆ. ಈಗ ಪೂರ್ತಿ ವಾಕ್ಯ ಹೇಳಿ. ನಾರಾಯಣಂ ಭಜಾಮಿ ಅಂದರೆ ಅರ್ಥ? ನಾರಾಯಣಂ ಭಜಾಮಿ, ಮೊದಲು ಸಂಸ್ಕೃತ ವಾಕ್ಯ ಹೇಳು. ಅವನೇ ಹೇಳು. ನಾರಾಯಣಂ ಭಜಾಮಿ ಅಲ್ಲ, ಭಜಾಮಿ. ಜಾ ಮೇಲೆ ಒತ್ತಬೇಡ, ಭ ಮೇಲೆ. ಭಜಾಮಿ. ಮತ್ತು ಝಾ ಒತ್ತಿ ಹೇಳ್ತಾ ಇದ್ವಿ. ಝಾಕಿ ಏನು ಉಸಿರು ಹೆಚ್ಚು ಮಾಡ್ತಾ ಇದ್ವಿ. ಭಜಾಮಿ. ಅವ್ರು ಜಾನ ಎರಡನೇ ಅಕ್ಷರನೇ ಒತ್ತಿ ಹೇಳ್ತಾನೆ. ಆಯಿತು, ನೀವು ಅಭ್ಯಾಸ ಮಾಡಬೇಕಪ್ಪ. ಭಜಾಮಿ ಆಯಿತು. ನಾರಾಯಣಂ ಭಜಾಮಿ. ಮುಂದಿಂದು ದೇವಂ ಹೇಳ್ರಿ. ಮತ್ತು ಇದು ಅಷ್ಟೇ, ದೇವಪದ ಹೊಸದು, ಆದರೆ ಹೇಳುವುದರಿಂದ ಗೊತ್ತಾಯಿತು ಅರ್ಥವೇನು. ದೇವನನ್ನು ಪೂಜೆಯಾಮಿ, ಪೂಜಿಸುತ್ತೇನೆ. ವಾಕ್ಯ ಓದು. ಅರ್ಥ ಏನಾಗ್ತದೆ? ಆಯಿತು. ಪರಮೇಶ್ವರಂ ನಮಾಮಿ. ನಮಿಸುತ್ತೇನೆ, ನಮಸ್ಕರಿಸುತ್ತೇನೆ. ಓಕೆ. ಇಂಗ್ಲೀಷ್ನಲ್ಲಿ ಅವರ ಅಭ್ಯಾಸನೇ ವಿಚಿತ್ರ ಇರುತ್ತದೆ. ಇಂಗ್ಲೀಷ್ ಭಾಷೆ ಏನಂದರೆ, ರಾಮಾಯಣ ಹೇಳು ಅಂದರೆ ವಿದೇಶಿಯರು ಏನು ಹೇಳ್ತಾರೆ? ಎಷ್ಟು ಸಲ ಹೇಳಿದ್ದರು? ರಮಯಾನ ಹೇಳ್ತಾರೆ. ರಮಯಾನ. ರಾಮಾಯಣ ಅಂದರೆ ರಮಯಾನ ಅಂತ ಹೇಳ್ತಾರೆ. ಅಂದರೆ ಹಾಗೆ ಅವರ ಆ ಭಾಷೆಯಲ್ಲಿರುವಂಥ ಕ್ರಮ, ಕೆಲವು ಅಕ್ಷರಗಳು ಆ ಎರಡನೇದೇ ಒತ್ತುವುದು, ಅದರಿಂದ ಇವರಿಗೆ ಅದೇ ಬರುತ್ತದೆ. ಭಜಾಮಿ ಎಂದು ಹೇಳಿಬಿಡ್ತಾರೆ. ಭ ಹೇಳಪ್ಪ, ಭಜಾಮಿ ಅಂದರೆ ಭಜಾಮಿ ಅಂತ. ಅಂದರೆ ಆ ಎರಡನೇದು ಒತ್ತಿ ಹೇಳುವುದು ಆ ಭಾಷೆಯಿಂದ, ಆ ಭಾಷಾ ಪ್ರಭಾವ ಅದೇ ಬಂದ ಇಲ್ಲಿಗೆ ಬಂದುಬಿಡ್ತಾರೆ.
ನಮ್ಮ ಭಾಷೆಗೆ ಉಲ್ಟಾ ಆಗುತ್ತದೆ ಅವರು. ಅದನ್ನು ಅದು ಎಷ್ಟು ಸಲ ಹೇಳಿದ್ರು ಅದೇ ಬರ್ತದೆ. ಯಾಕಂದರೆ ಅದಕ್ಕೋಸ್ಕರನೇ ನಮ್ಮ ಮಕ್ಕಳಿಗೆ ನರ್ಸರಿನಿಂದ ಇಂಗ್ಲೀಷ್ ಆಗಬೇಕು. ಭಾರತೀಯ ಭಾಷೆದ ಏನು ಹೇಳ್ತಾರೆ ಅದಕ್ಕೆ ವಾಸನೂ ಬರಬಾರದು. ಈಗ ಅದು ಭಾರತೀಯ ಭಾಷೆ ಕಲಿಯೋಕ್ಕೆ ಆಗಲ್ಲ ಅವರಿಗೆ. ಬೆಳೆದು ಇಂಗ್ಲೀಷ್ನಲ್ಲಿ ಬದುಕಲ್ಲ. ಇಂಗ್ಲೀಷ್ ಜನರೇ ಆಗಿಬಿಡಲ್ಲ ಅವರು. ಭಾರತೀಯ ಭಾಷೆ ಬರಲೇಬಾರದು ಎಂದು ನಮ್ಮ ತಾಯಿ ತಂದೆ ಏನು ಮಾಡ್ತಾ ಇದ್ದಾರೆ, ಮಕ್ಕಳಿಗೆ 5ನೇ ಕ್ಲಾಸು 10ನೇ 8ನೇ 7ನೇದು 10ನೇ ಕ್ಲಾಸ್ನಿಂದ ಇಂಗ್ಲೀಷ್ ಮೀಡಿಯಮ್ ಮಾಡಿದ್ದಾರೆ. ಮೊದಲು 7ನೇ ಕ್ಲಾಸ್ವರೆಗೂ ನಮ್ಮ ಮಾತೃಭಾಷೆ ಬಂದು ಬಿಡುತ್ತಿತ್ತು ಅಲ್ಲವೇ, ಕನ್ನಡ ಚೆನ್ನಾಗಿ. ನಂತರ ಇಂಗ್ಲೀಷ್ ಕಲಿಯಬೋದು. ಅಲ್ಲ, ಅವರು ನರ್ಸರಿನಿಂದಲೇ ಇಂಗ್ಲೀಷ್ ಹೇಳಬೇಕು. ABCD ಅಂದರೆ ನಮ್ಮ ಮಾತೃಭಾಷೆ ಬರಲೇಬಾರದು. ಏನೋ ಮನೆಯಲ್ಲಿ ಮಾತಾಡ್ತಾರಲ್ಲ ಮನೆ ಅಲ್ಲಿ ಬಾಯಲ್ಲಿ ಕೂತ್ಕೊ, ಮೇಲೆ ಸರ್ವೆಂಟ್ ಭಾಷೆ ಅಂದರೆ ಅದೇನೋ ಶಿಷ್ಟರ ಅಂದರೆ ಓದಿಕೊಂಡಿರುವವರ ವಿದ್ಯಾವಂತರ ಭಾಷೆ ಅಲ್ಲ. ಯಾರೋ ಹಳ್ಳಿ ಜನರು ಮಾತಾಡ್ತಾರೆ ನೋಡು, ಲೇಮನ್ ಭಾಷೆ. ಲೇಮನು ಹೇಳೋಕ್ಕಾಗಲ್ಲ. ಹಳ್ಳಿ ಜನರ ಭಾಷೆ, ಗ್ರಾಮ್ಯ ಜನರ ಭಾಷೆ, ಗ್ರಾಮೀಣ ಜನರ ಭಾಷೆ. ಅವು ಏನೋ ಕೇಳಿ ಕಲಿಯುತ್ತಾರೆ, ಒಂದಕ್ಕೊಂದು ಹೇಳ್ತಾರೆ. ಹೇಗೆ ಹೇಳಲಿ ಅರ್ಥವಾಗಿ ಬಿಟ್ಟರೆ ಸಾಕು ಅಲ್ಲವೇ. ಅವರು ಹೋಗ್ತೇನೆ ಹೇಳಿಬಿಟ್ಟು ಆಗ ನಾವು ಹೇಳಿದರೆ ಹೋಗುತ್ತೇನೆ ಎಂದು ಅದೇನು ಎಂದು ಹೇಳ್ತಾರೆ. ಅಲ್ಲಿ ಗಾ ಇರುತ್ತಾನೆ, ಅದು ಗೊತ್ತೇ ಇಲ್ಲ ಅವರು. ಅಲ್ಲೊಂದು ಅಕ್ಷರ ಇದೆ ಎಂದು ಗೊತ್ತಿಲ್ಲ, ಏನೂ ಹೇಳಿಬಿಡ್ತಾರೆ, ನಡೆಯುತ್ತದೆ. ಹೋಗ್ತೇನೆ ಅಂತ ಹೇಳಿ ಅಂದರೆ ಅವ್ರು ಏನೋ ಹೇಳಿಬಿಟ್ಟು ಕೆಲಸ ಮಾಡಿಸ್ಕೊಳ್ಳುವುದೇ, ಹೇಗಾದರೂ ಕೆಲಸ ಮಾಡುವುದೇ. ಅಂದರೆ ವ್ಯವಹಾರ ನಡೆಯುವುದು, ಅವರಿಗೆ ಅಕ್ಷರ ಜ್ಞಾನ ಅಷ್ಟಿರುವುದಿಲ್ಲ. ಹೌದು. ಅಂದರೆ ಉದಾಹರಣೆ ಹೇಳಿದ್ದೀನಿ, ಅಂಥದ್ದು ಬೇರೆ ಕಡೆನೂ ಹೇಳ್ತಾರೆ. ಬೇರೆ ಕಡೆನೂ ನಾರ್ತ್ ಕರ್ನಾಟಕದಲ್ಲಿ ಎಲ್ಲ ಅಕ್ಷರ ನಂಬುದೇ. ಅದೇ ಆಯಾ ದೇಶದಿಂದ ಸ್ವಲ್ಪ ವ್ಯತ್ಯಾಸ ಇರುತ್ತದೆ. ಅಂದರೆ ನಾನು ಹೇಳೋದೇನೆಂದರೆ, ಗ್ರಾಮೀಣ ಜನರು ಕಲಿಯುವುದು ಹೇಗಿರುತ್ತದೋ ಭಾಷೆ ಮೇಲೆ ಇರುತ್ತದೆ, ಸೂಕ್ಷ್ಮವಾಗಿರಲ್ಲ. ನಾವು ಹಾಗೆ ನಮ್ಮ ಶಾಲೆಯಲ್ಲಿ ಬರ್ತಾ ಇಲ್ಲವಾ ತಲೆಯನ? ಓಕೆ. ಶಾಲೆಯಲ್ಲಿ ಭಾಷೆಯನ್ನು ಕಲಿಯದಿದ್ದರೆ ಮನೆಯಲ್ಲಿ ಏನದು ಸೇವಕರು ಗ್ರಾಮೀಣ ಜನರು ಮಾತಾಡುವ ಭಾಷೆನೇ ಇದು ಮಾತೃಭಾಷೆ ಉಳಿದು ಬಿಡುತ್ತದೆ. ಮಾತೃಭಾಷೆ ಅಷ್ಟು ಕೆಳಮಟ್ಟದಿರುತ್ತದೆ. ಶಾಲೆಯಲ್ಲಿ ಕಲಿತಿದ್ದಕ್ಕೆ ವ್ಯಾಕರಣ, ಪಂಕ್ಚುವೇಷನ್, ಗ್ರಾಮರು, ಸ್ಪೆಲ್ಲಿಂಗು ಎಲ್ಲ ಕರೆಕ್ಟಾಗಿ ಹೇಳ್ತೀವಿ. ಅದು ನಾನು ಹೇಳ್ತೆ. ಅದರಿಂದ ಇಂಗ್ಲೀಷ್ ಕರೆಕ್ಟಾಗಿ ಬರ್ತದೆ. ಮಾತೃಭಾಷೆ ಏನೋ ಮೇಲೆ ಕೆಲಸಗಾರರು ಅಥವಾ ಯಾರೋ ಗ್ರಾಮೀಣ ಭಾಷೆ ಹಾಗೆ ಮಾತಾಡಿಬಿಡ್ತಾರೆ. ಅದರಿಂದ ಭಾಷೆದ ಸೂಕ್ಷ್ಮತೆ ಬರಲ್ಲ. ಅದಕ್ಕೋಸ್ಕರ ಮೊದಲು 5ನೇ ಕ್ಲಾಸು 7ನೇ ಕ್ಲಾಸ್ವರೆಗೂ ತನ್ನ ಮಾತೃಭಾಷೆ ಕಲಿತದ ನಂತರ ಇಂಗ್ಲೀಷ್ ಕಲಿಯಲಿ. ಮಾತೃಭಾಷೆ ಗಟ್ಟಿಯಾಗಿರ್ತದೆ. ಸಂಸ್ಕೃತ ಹೇಳ್ಬೋದು. ಯಾರು ಮೊದಲಿನಿಂದ ಇಂಗ್ಲೀಷ್ ಹೇಳ್ತಾರೆ, ನಾನು ಎಷ್ಟೋ ಜನರು ನೋಡಿದ್ದೀನಿ, ಮೊದಲಿನಿಂದ ಇಂಗ್ಲೀಷ್ ಮೀಡಿಯಮೇ ಓದಿದವರಿಗೆ ಸಂಸ್ಕೃತ ಹೇಳಿ ಬೇಜಾರಾಯಿತು, ನನ್ನಿಂದ ಆಗಲ್ಲಪ್ಪ ಎಂದು ಬಿಟ್ಬಿಟ್ಟೆ. ನೀವು ಬೇರೆ ಬಿಟ್ಬಿಡಿ, ಇಂಗ್ಲೀಷ್ನಲ್ಲೇ ಬದುಕು, ನಿಮ್ಮ ಬದುಕೆ ಹಾಗೆ. ನೀವು ಇಂಗ್ಲೀಷ್ ಸಂಸ್ಕೃತ ನಾನು ಹೇಳೋಕ್ಕಾಗಲ್ಲ, ನೀವು ಕಲಿಯೋಕ್ಕಾಗಲ್ಲ. ಕೆಲವರು ಇದ್ದಾರೆ ಕಷ್ಟಪಟ್ಟು ಕಲಿತ್ಕೊಂಡರು, ಎಷ್ಟೋ ಜನರಿಗೆ ಆಗಲಿಲ್ಲ. ಈಗ ಆ ಭಾಷೆದಲ್ಲಿ ಮುಳುಗಿದ್ರೆ ನಿಮ್ಗೆ ಅದೇ ಬದುಕಲ್ಲಿ ನೆನದು. ಈಗ ನಿನಗೆ ಸಂಸ್ಕೃತ ಆಗಲ್ಲ, ನಾಲ್ಕೆ ತಿರುಗೋದೇ ಅಲ್ಲ, ಉಚ್ಚಾರಣೆ ಬರೋದೇ ಅಲ್ಲ. ಅವ್ರು ಇಂಗ್ಲೀಷು ಬಂದುಬಿಡ್ತಾರೆ, ಏನೇ ಹೇಳಿದ್ರೆ ಹಾಗೆ ಹೇಳ್ತಾರೆ. ಓಕೆ. ಬಿಟ್ಟಿದ್ದೇವೆ ಎಷ್ಟೋ ವಾಕ್ಯಗಳು. ಪರಮೇಶ್ವರಂ ನಮಾಮಿ ಹೇಳು, ದೇವಂ ಪೂಜೆಯಾಮಿ ಆಯಿತು. ಮತ್ತೊಂದು ಸಲ ಹೇಳು. ಪರಮೇಶ್ವರಂ ಅದು ಹೊಸ ಪದ, ಹಿಂದೆ ಬಂದಿಲ್ಲವಲ್ಲ. ಪರಮೇಶ್ವರಂ ಅಂದರೆ ಪರಮೇಶ್ವರನನ್ನು, ನಮಾಮಿ ಅಂದರೆ ನಮಿಸುತ್ತೇನೆ. ಹೇಳು, ವಾಕ್ಯ ಓದು, ಅರ್ಥ ಹೇಳು. ಪರಮೇಶ್ವರಂ ನಮಾಮಿ, ಪರಮೇಶ್ವರನನ್ನು ನಮಿಸುತ್ತೇನೆ. ನೀನು ಹೇಳಪ್ಪ. ಪರಮೇಶ್ವರಂ ನಮಾಮಿ, ಪರಮೇಶ್ವರನನ್ನು ನಮಿಸುತ್ತೇನೆ. ಮುಂದಿಂದು. ಇತಿಹಾಸಂ ಪಠಾಮಿ. ಪಠಾಮಿ ಠಾ ಬರಬೇಕು. ಪಠಾಮಿ. ಇತಿಹಾಸಂ ಪಠಾಮಿ. ಇತಿಹಾಸಂ ಪಠಾಮಿ. ಇತಿಹಾಸವನ್ನು ಪಠಿಸುತ್ತೇನೆ. ಇತಿಹಾಸಂ ಪಠಾಮಿ. ಇತಿಹಾಸವನ್ನು ಪಠಿಸುತ್ತೇನೆ. ಅದು ಇತಿಹಾಸಂ ಅಂದರೆ ಅದನ್ನು, ಬಂದಾಗೆಲ್ಲ ಅದನ್ನು. ಮುಂದಿಂದು ಕಾಲಂ. ಕಾಲಂ ಸ್ಮರಾಮಿ. ಕಾಲವನ್ನು ಸ್ಮರಿಸುತ್ತೇನೆ. ಕಾಲಂ ಸ್ಮರಾಮಿ. ಕಾಲಂ ಅಂದರೆ ಈಗ ಆಗಿ ಹೋಗಿದ್ದನ್ನೇ ಸ್ಮರಿಸುವುದಲ್ಲವೇ, ಈಗಿನದು ಸ್ಮರಿಸಲ್ಲ. ಸ್ಮರಿಸುವುದು ಯಾವುದನ್ನು ಸ್ಮರಿಸುತ್ತೇವೆ? ಹಿಂದಿಂದೆ. ಅದರಿಂದ ಹಿಂದಿನ ಕಾಲವನ್ನು ಸ್ಮರಿಸುತ್ತೇನೆ. ಕಾಲಂ, ಕಾಲವನ್ನು. ಆಯಿತು. ಇದೇನಪ್ಪ, ಕರೆಂಟ್ ಹೋಯ್ತಾ ಏನು? ಕಾಲಂ ಆಯಿತು. ಇದು ಈ ವಾಕ್ಯಗಳಲ್ಲಿ ನಿಮಗೆ ಇನ್ನೂ ಕೆಲವು ಪದಗಳು ಬಂತು. ಇನ್ನೊಂದು ಗೊತ್ತಾಯಿತು ನಮಗೆ, ಅಮ್ಮಮ್ಮೆಂದು ಹೇಳಿದ್ದರೆ ಅದನ್ನು ಎಂದು ಅರ್ಥ ಗೊತ್ತಾಯಿತು. ಈಗ ಮುಂದೆ ನೋಡಿ, ಈ ವಾಕ್ಯಗಳನ್ನು ಓದ್ರಿ. ಪರಮೇಶ್ವರನು ಬರೆದಿದ್ದ ವಾಕ್ಯ ಓದಬೇಕು ಮೊದಲು.
ಈ ವಾಕ್ಯಗಳನ್ನು ಸಂಸ್ಕೃತದಲ್ಲಿ ಸಂಸ್ಕೃತಕ್ಕೆ ತಿರುಗಿಸಿರಿ. ಇಲ್ಲಿ ನೋಡಿ, ತಿರುಗಿಸಿರಿ. ಆದ ನಂತರ ಒಂದು ವಾಕ್ಯ ಹೇಳ್ತಾರೆ ಸ್ವಾಮೀಜಿ, ಪ್ರಥಮ ವಿಭಕ್ತಿಗೆ ವಿಸರ್ಗ, ದ್ವಿತೀಯ ವಿಭಕ್ತಿಗೆ ಸೊನ್ನೆ ಅಂದರೆ ಅನುಸ್ವಾರ, ವಾಕ್ಯದ ಕೊನೆಯಲ್ಲಿದ್ದರೆ ಇರಲಿ. ಇಲ್ಲಿ ನೋಡಿ, ಪ್ರಥಮ ವಿಭಕ್ತಿಗೆ ವಿಸರ್ಗ, ಎಲ್ಲಿ ವಿಸರ್ಗ? ರಾಮ. ಹಿಂದೆ ನೋಡಿದ್ವಿ ನೋಡಿ, ನಾರಾಯಣ ಭಗವಾನ್ ಎಂದು ಹೇಳಿದ್ವಿಯಾ? ನಾರಾಯಣನೂ ಆಯಿತು. ವಿಸರ್ಗ ಇದ್ದರೆ ಅದನ್ನು ಪ್ರಥಮ ವಿಭಕ್ತಿ ಹೇಳ್ತೀವಿ. ಅದಕ್ಕೆ ಅರ್ಥವೇನು? ಅವನು, ನಾರಾಯಣನು. ಇಲ್ಲಿ ನೋಡಿ, ನಾವು ಇದೇ ಮೇಲಿನ ಸಂಸ್ಕೃತ ವಾಕ್ಯಗಳನ್ನು ಕಲಿತುಕೊಂಡಿದ್ದೀವಲ್ಲ. ಬ್ರಾಹ್ಮಣಂ ಪಶ್ಯಾಮಿ ಎಂದು ಹೇಳಿದ್ದೇವೆ. ಬ್ರಾಹ್ಮಣಂ ಎಂದು ಹೇಳಿದ್ದರೆ ಅದಕ್ಕೆ ಅರ್ಥ ಬ್ರಾಹ್ಮಣನನ್ನೂ ಆಯಿತು. ಅದನ್ನು ನಾವು ಕನ್ನಡದಲ್ಲಿ ಸಂಸ್ಕೃತದಲ್ಲಿಯೂ ಹೇಳಬಹುದು. ಪ್ರಥಮ ದ್ವಿತೀಯ ಎರಡು ವಿಭಕ್ತಿಗಳು ಕಲಿಯುತ್ತಾ ಇದ್ದೀವಿ. ಮೊದಲು ವಿಸರ್ಗ ಹಾಕಿದ್ದರೆ ಬ್ರಾಹ್ಮಣ ಆಗುತ್ತದೆ. ಅರ್ಥ ಏನಾಗುತ್ತದೆ? ಬ್ರಾಹ್ಮಣನು. ಬ್ರಾಹ್ಮಣಂ ಅಂದರೆ ಬ್ರಾಹ್ಮಣನನ್ನು. ಅವರು ಎರಡಕ್ಕೆ ಬ್ರಾಹ್ಮಣನು ಹೇಳ್ತಾನೆ. ಸೊ ಅಂದರೆ ಬ್ರಾಹ್ಮಣ ವಿಸರ್ಗ ಇದ್ದರೆ ಬ್ರಾಹ್ಮಣನು, ಬ್ರಾಹ್ಮಣಂ ಅಂದರೆ ಬ್ರಾಹ್ಮಣನನ್ನು. ಮೊದಲನೇದಕ್ಕೆ ಏನು ಹೇಳ್ತೀವಿ? ಪ್ರಥಮ ವಿಭಕ್ತಿ ಹೇಳ್ತೀವಿ, ಫಸ್ಟ್ ಕೇಸ್, ಫಸ್ಟ್ ವಿಭಕ್ತಿ. ಎರಡನೇದನ್ನು ದ್ವಿತೀಯ ವಿಭಕ್ತಿ. ಹಾಗೆ ಮಿಕ್ಕ ಪದಗಳನ್ನು ಹೇಳೋಣ. ಪಾದಂ ಎಂದು ಹೇಳು. ಪಾದಃ, ಪಾದವು, ಪಾದಂ, ಪಾದವನ್ನು. ಹಾಗೆ ನಾರಾಯಣ ಹೇಳ್ರಿ. ನಾರಾಯಣನು, ನಾರಾಯಣಂ, ನಾರಾಯಣನನ್ನು. ಹಾಗೆ ದೇವಃ, ಅಲ್ಲಿದೆ ನೋಡಿ ಮುಂದಿನ ಪದ. ದೇವಃ ಅಂದರೆ ದೇವನು. ಸಂಸ್ಕೃತ ವಾಕ್ಯಗಳು ಇಷ್ಟೊತ್ತು ಓದಿ ಬಿಟ್ಟಿದ್ದೀವಲ್ಲ, ಓದಿ ಮುಂದಕ್ಕೆ ಹೋಗಿದ್ದೀವಲ್ಲ, ಆ ಓದಿದ ಸಂಸ್ಕೃತ ವಾಕ್ಯಗಳನ್ನೇ ಓದ್ತಾ ಇದ್ದೆ. ಇಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀರಾ? ಅಮ್ಮ, ಇದೆಲ್ಲ ಈ ವಾಕ್ಯಗಳ ಅರ್ಥವನ್ನು ಊಹಿಸಿರಿ ಎಂದು ಬರವೇ ವಾಕ್ಯ. ದೇವಂ ದೇವಃ ಎರಡು ಹೇಳ್ತಾ ಇದ್ದೀವಿ. ದೇವಃ ಅಂದರೆ ದೇವನು, ದೇವನನ್ನು. ಇದು ಮೊದಲನೇದೇನೋ ಪ್ರಥಮ ವಿಭಕ್ತಿ, ಎರಡನೆಯದು ದ್ವಿತೀಯ ವಿಭಕ್ತಿ. ಹಾಗೆ ಮುಂದಿಂದು ಪರಮೇಶ್ವರನು. ಹಾಗೆ ಮಾಡೋಣ. ಪರಮೇಶ್ವರ, ಪರಮೇಶ್ವರನು. ಪರಮೇಶ್ವರಂ, ಪರಮೇಶ್ವರನನ್ನು. ಇದು ವಿಭಕ್ತಿ ಏನಾಗ್ತದೆ? ವಿಸರ್ಗ ಇದ್ದರೆ ಪ್ರಥಮ ವಿಭಕ್ತಿ, ಎಂದು ಬರೆದರೆ ದ್ವಿತೀಯ ವಿಭಕ್ತಿ. ಹಾಗೆ ಇತಿಹಾಸನೂ ಹಾಗೆ. ಇತಿಹಾಸ, ಇತಿಹಾಸವು. ಇತಿಹಾಸಂ, ಇತಿಹಾಸವನ್ನು. ಹಾಗೆ ಅದು ಪ್ರಥಮ. ಕಾಲಹ ಹಾಗೆ. ಕಾಲಹ, ಕಾಲವು. ಕಾಲ ಹೇಳ್ತಾರ, ಕಾಲವು ಹೇಳ್ತಾರೆ. ಕಾಲಹ ಅಂದರೆ ಕಾಲ. ಕಾಲಂ ಅಂದರೆ ಕಾಲವನ್ನು. ಹಾಗೆ ಆಗ್ತದೆ. ಅಂದರೆ ವಿಸರ್ಗ ಇದ್ದರೆ ಪ್ರಥಮ ವಿಭಕ್ತಿ, ಇದ್ದರೆ ದ್ವಿತೀಯ ವಿಭಕ್ತಿ. ಇದು ಅಭ್ಯಾಸ. ಈಗ ಇದು ನೆನಪಿಟ್ಕೊಂಡ್ರೆ ಮುಂದೆ ಹೇಳುವ ಕನ್ನಡ ವಾಕ್ಯಗಳನ್ನು ನೀವು ಸಂಸ್ಕೃತಕ್ಕೆ ತಿರುಗಿಸುವುದಂದರೆ ಅನುವಾದ ಮಾಡುವುದು ಆಗುತ್ತದೆ. ಅದಾಗಬೇಕೆಂದೇ ಇಷ್ಟೆಲ್ಲ ಹೇಳಿದ್ದೀನಿ. ಇದು ಹೇಳದಿದ್ದರೆ ನಿಮಗೆ ವ್ಯತ್ಯಾಸ ಗೊತ್ತಾಗಲ್ಲ. ಅದು ಈಗ ವಾಕ್ಯಗಳನ್ನು ಓದಿರಿ. ಸ್ವಾಮೀಜಿ ಹೇಳ್ತಾರೆ, ಪ್ರಥಮ ವಿಭಕ್ತಿಗೆ ವಿಸರ್ಗ, ದ್ವಿತೀಯ ವಿಭಕ್ತಿಗೆ ಸೊನ್ನೆ, ಅನುಸ್ವಾರ. ಹೀಗೆ ವಾಕ್ಯದ ಕೊನೆಯಲ್ಲಿ ಎಂದಿರಲಿ. ಈ ಸೊನ್ನೆಯನ್ನು ಒಂದು ನಿಯಮ ಏನಂದರೆ, ಈಗ ಮೇಲೆ ಹೇಳಿದ್ದನ್ನು ನೋಡಲಿ. ಸೊನ್ನೆ ವಾಕ್ಯದ ಕೊನೆಗೂ, ಅಂದರೆ ಅದು ವಾಕ್ಯ ಮುಗಿಯುವುದಾದರೆ ಸೊನ್ನೆಯನ್ನು ಸೊನ್ನೆ ಎಂದು ಬರೆಯಲ್ಲ, ವಾಕ್ಯದ ಕೊನೆಗೆ ಸೊನ್ನೆ ಬರೆಯಲ್ಲ, ಎಂದು ಬರೆಯುತ್ತೇವೆ. ಮಧ್ಯದಲ್ಲಿ ಬಂದರೆ ಸೊನ್ನೆ ಹಾಕ್ತೀವಿ. ಅದೊಂದು ನಿಯಮ. ಮಧ್ಯದಲ್ಲಿ ಬಂದರೆ ಮತ್ತೆ ಇದೆ ನೋಡಿ, ಮಧ್ಯದಲ್ಲಿ ಬಂದರೆ ಸೊನ್ನೆ ನಂತರ ಸ್ವರ ಇರಬಹುದು, ವ್ಯಂಜನ ಇರಬಹುದು. ಸೊನ್ನೆ ನಂತರ ಸ್ವರ ಇದ್ದರೆ ಅದು ಮ ಆಗಿಬಿಡ್ತದೆ. ವ್ಯಂಜನ ಇದ್ದರೆ ಮಾತ್ರ ಸೊನ್ನೆ ಇರುತ್ತದೆ. ಸೊನ್ನೆ ನಂತರ ವ್ಯಂಜನ ಇದ್ದರೆ ಸೊನ್ನೆನೇ ಇರುತ್ತದೆ. ವ್ಯಂಜನ ಅಂದರೆ ಅದೆಲ್ಲ ಅವೇ ಹಿಂದೆ ಹೇಳಿದ್ದೀವಲ್ಲ. ನೀವೇನು ಹೇಳ್ತಾರೆ? ಕಾನ್ಸನೆಂಟ್. ನಿಮಗೆ ಇಂಗ್ಲೀಷ್ ಹೆಚ್ಚು ಬರ್ತದೆ. ಕನ್ನಡ ಬರ್ತದೆ. ವ್ಯಂಜನ ಅಂದರೆ ಅದೆಲ್ಲ ಬರೋದಲ್ಲ. ಹೌದು. ಅದು ನೆಕ್ಸ್ಟ್ ಇದ್ರೆ ಸೊನ್ನೆ ಬರ್ತದೆ.
ಅವು ಇದ್ದರೆ ಸೊನ್ನೆ ಇರುತ್ತದೆ. ಹಾಂ, ಸ್ವರ ಇದ್ದರೆ ಸ್ವರ ಇದ್ರೆ ಮಾ ಆಗುತ್ತದೆ, ಮಾ ಬರ್ತದೆ. ಮಾ ಆಗುತ್ತದೆ. ಹಾಂ, ಅದು ಅರ್ಥ ಆಯ್ತು. ಆಯಿತು. ನೀವು ಬರೆದ ನಂತರ ಸುಮ್ಮನೆ ಹೇಳಿದ್ದೇವೆ, ನೀವು ಬರೆಯಿರಿ. ಆಯಿ ಇದ್ರೆ ಮಾ ಬರ್ತದೆ. ಅದು ಕಕಾಗಿ ನೆಕ್ಸ್ಟ್ ಲೈಕ್ ಹೇಳಿದ್ರೆ ಕಕಾಕಿಕ್ಕಿ ಮಕ್ಕಳಿಗೆ ಹೇಳ್ತೀವಿ. ಈಗ ವ್ಯಂಜನದಿಂದ ಹೇಳಬೇಕು, ಅವಾಗ ಹೆಸರಿದೆ ಅಲ್ಲವೇ? ಹೆಸರಿರುವಾಗ ಹೆಸರಿನಿಂದಲೇ ಹೇಳಬೇಕೇ ಹೊರತು ಅಲ್ಲಿ ನಿನ್ನೆ ನೋಡಿದ್ದೀವಿ ನೋಡಿ ಈ ಪಕ್ಕದಿಂದ ಇಲ್ಲಿ ಹೋದರೂ ಅವನು 10 ಸಲ ಹೇಳುವಾಗಲ್ಲ, ನಿನ್ನೆ ನೋಡಿದ್ದೀವಿ ಇಲ್ಲಿಂದ ಮೆಟ್ಟಿಲು ಇಳಿಯುವಾಗ ಇಲ್ಲಿಂದ ಇಲ್ಲಿ ಪಕ್ಕಕ್ಕೆ ಬಂದರೆ ನೋಡು ಅವನು ಏನು. ಮತ್ತೆ ಹೇಳುವಾಗ ಮೆಟ್ಟಿಲು ಎತ್ತುವಾಗ ಮತ್ತೆ ಇಲ್ಲಿಂದ ಪ್ರತಿ ಸಲ ಒಂದೊಂದು ವಾಕ್ಯ ಹೇಳ್ತೀರಾ. ಮೆಟ್ಟಲು ಎತ್ತುವಾಗ ಇಲ್ಲಿಂದ ಪಕ್ಕಕ್ಕೆ ಕಂಡು ಬಂದರೆ ನೋಡಿ ಅವನು ಎಂದು. ಇಲ್ಲ 10 ಸಲ ಆದರೂ ಅದೇ ಹೇಳ್ತೀವಿ, ಅವನ ಹೆಸರು ಇರಬೇಕಲ್ಲವೇ? మరి ಅದಕ್ಕೋಸ್ಕರ ಸ್ವರ ವ್ಯಂಜನ ಹೆಸರಿಟ್ಟಿದ್ದೆ ಅದಕ್ಕೆ. ಮತ್ತು ಕಾಕಾಕಿಕ್ಕಿಗಳು ಅಂದರೆ ಪ್ರತಿ ಸಲ ಕಾಕಾಕಿಕ್ಕಿಗಳೇ ಹೇಳ್ತೀರಾ? ಇಲ್ಲ, మరి ವ್ಯಂಜನ ಎಂದು ಹೇಳು. ವ್ಯಂಜನ. ಓಕೆ, ಈಗ ನೋಡಿ, ಪರಮೇಶ್ವರನು ಪೂಜ್ಯನು. ಒಂದು ಉದಾಹರಣೆ ಹೇಳ್ತೀನಿ, ಮಿಕ್ಕದು ನಿಮ್ಮ ಹೋಮ್ವರ್ಕ್ ಅಲ್ಲವೇ? ಹೇಳು. ಪರಮೇಶ್ವರನು ಪೂಜ್ಯನು. ಪರಮೇಶ್ವರನು ಪೂಜ್ಯನು. ಇದನ್ನು ಸಂಸ್ಕೃತದಲ್ಲಿ ಹೇಳಬೇಕಂದ್ರೆ ಪರಮೇಶ್ವರನು ನು ಇದ್ದರೆ ಅದು ಪ್ರಥಮ ವಿಭಕ್ತಿ ಆಗ್ತದೆ. ಆದ್ದರಿಂದ ಸಂಸ್ಕೃತದಲ್ಲಿ ಅದಕ್ಕೆ ವಿಸರ್ಗ ಹಾಕ್ತೀವಿ, ಪರಮೇಶ್ವರ ಆಗುತ್ತದೆ. ಪೂಜ್ಯನುಕಿ ಪೂಜ್ಯ ಪದ ನಮಗೆ ಗೊತ್ತು, ಅದನ್ನು ಪೂಜ್ಯನು ಹೇಳುವುದರಿಂದ ಅದಕ್ಕೆ ವಿಸರ್ಗನೆ ಹಾಕಿಬಿಡ್ತೀವಿ. ಅದರಿಂದ ಪರಮೇಶ್ವರಕ್ಕೆ ವಿಸರ್ಗ, ಪೂಜ್ಯ ಪದಕ್ಕೆ ವಿಸರ್ಗ, 2 ಪದಗಳಿಗೆ ವಿಸರ್ಗ ಹಾಕಿದ್ದರೆ ಪರಮೇಶ್ವರ ಪೂಜ್ಯ. ವಿಸರ್ಗ ಹಾಕಿದ್ದರೆ ಅದು ಪ್ರಥಮ ವಿಭಕ್ತಿ ಆಗುತ್ತದೆ. ಕನ್ನಡದಲ್ಲಿ ಪ್ರಥಮನೇ ಹೇಳಿದ್ದೀವಲ್ಲ, ಅಂದರೆ ಏನು? ಪರಮೇಶ್ವರನು ಪೂಜ್ಯನು. ಹೀಗೆ ಇನ್ನೊಂದು ಕಡೆ ಅದು ಅನ್ನು ಎಂದು ಹೇಳಿಬಿಟ್ರೆ ಅದಕ್ಕೆ ಹೇಳಬೇಕಾಗ್ತದೆ. ಮುಂದಿನ 2ನೇದು ನೋಡಿ, ಅಭ್ಯಾಸಕ್ಕೆ ಹೇಳ್ತೇನೆ ನಿಮಗೆ. ದೇವನನ್ನು ನಮಸ್ಕರಿಸುತ್ತೇನೆ. ಇಲ್ಲಿ ದೇವನು ಹೇಳ್ತಾ ಇಲ್ಲ, ದೇವನನ್ನು ಹೇಳಿದ. ದೇವಂ ಆಗಬೇಕು ಅಲ್ಲವೇ? ದೇವನನ್ನು ಹೇಳಿದ್ದರೆ ದೇವಂ ಆಗಬೇಕು. ಇಲ್ಲದಿದ್ದರೆ ದೇವನು ಹೇಳಿಬಿಟ್ಟರೆ ದೇವ ಹೇಳುತ್ತಿದ್ದೀವಿ. ದೇವನು ಹೇಳಿದ್ದರೆ ದೇವ ಹೇಳುತ್ತಿದ್ದೀವಿ. ಇಲ್ಲಿ ದೇವನನ್ನು ಹೇಳಿದ, ಅದರಿಂದ ಸಂಸ್ಕೃತದಲ್ಲಿ ದೇವಂ ಆಗಬೇಕಾಗ್ತದೆ. ಅರ್ಥವಾಗ್ತದೆ? ಬರೆದು ತೋರಿಸಲ್ಲ? ಅಥವಾ ದೇವಂ ಎಂದು ಹೇಳಬೇಕು. ದೇವನನ್ನು ಎಂಬ ಕನ್ನಡ ಮಾತಿಗೆ ಸಂಸ್ಕೃತದಲ್ಲಿ ದೇವಂ ಹೇಳಬೇಕು. ಅದಕ್ಕೆ ನಮಸ್ಕರಿಸುತ್ತೇನೆ ನಮಾಮಿ ಹೇಳ್ತೀವಿ. ಈಗ ಪೂರ್ತಿ ವಾಕ್ಯ ಹೇಳು. ದೇವಂ ನಮಾಮಿ. ಅಷ್ಟು. ಈಗ ಮಿಕ್ಕ 3 ವಾಕ್ಯಗಳು ನಿಮ್ಮ ಕೆಲಸ ಅಲ್ಲವೇ? ಮಾಡು. ಇವತ್ತು ಎಷ್ಟಾಯಿತು ಟೈಮ್? ಕರೆಂಟು ಹೋಯಿತು. ಹೌದೌದು. ಅದರಿಂದ ಇನ್ನು ಮುಂದಿನ ಪಾಠ ಹೇಳಿದರೆ ಹೆಚ್ಚಾಗ್ತದೆ. ಇದು ಸ್ವಲ್ಪ ಅಭ್ಯಾಸ ಆಗಲಿ, ನಿಧಾನವಾಗಿ ಹೋಗೋಣ. ಮೊದಲು ಒಂದು 5 ಪಾಠಗಳು ಗಟ್ಟಿ ಆದರೆ ಬೇಗ ಹೋಗಬಹುದು. ಈಗ ಮೊದಲು ಬೇಗ ಹೋದರೆ ಕನ್ಫ್ಯೂಸ್ ಆಗ್ತದೆ. ಕೆಲವು ಆಗಲಿ, ನಂತರ ಬೇಗ ಹೋಗೋಣ. ಆಯಿತು, ನಾವು ಇವತ್ತು ಸ್ಟಾಪ್ ಮಾಡಿ ಪಾಠ. ನೀವು ನಿನ್ನೆ ಇದು ಬರೆದು ಇಟ್ಟಿದ್ದೀರಿ ಹೇಳಿದ್ರಲ್ಲ ಹೋಮ್ವರ್ಕ್, ಅದು ನಾನು ಚೆಕ್ ಮಾಡ್ತೀನಿ. ಇದು ನಾವು ಈ ಸೆಲ್ ಫೋನ್ಗಳು ಮುಚ್ಚಿಬಿಡೋಣ, ಪಾಠ ಮುಗಿಯಿತು. ಅದು ನಾನು ಚೆಕ್ ಮಾಡ್ತೀನಿ ಇವತ್ತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.